ರಘು ಅನ್ನ ಈ ಥರ ಡ್ರೆಸ್ ಲಿಚಸಲ್ಲಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ವಿ. ಓಕೆ ಮಾಡಿಸ್ಕೊಂಡಿದ್ವಿ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಗೈಸ್. ಹ್ಯಾಪಿ ಬರ್ಡೇ ಟು ಯು. ನೋಡಿ ಗೈಸ್ ಎಷ್ಟು ಎಷ್ಟು ಮಸ್ತಾಗಿರೋ PR ಬಂದಿದೆ. ಇನ್ನೊಂದ್ಸತಿ ಬರ್ಡೇ ವಿಶ್ ಮಾಡೋದು. ಥ್ಯಾಂಕ್ ಯು. Hey guys, welcome back to our YouTube channel Crazy Sisters Teju and Diksha. So guys, ಎಷ್ಟೊಂದು ದಿನ ಆದಮೇಲೆ ನಮ್ಮ ನಾರ್ಮಲ್ ಕ್ಯಾಮ್ರಾ ವ್ಲಾಗ್ ಮಾಡ್ತಿದ್ದೀವಿ. ಯಾವಾಗೂ ಸ್ಟೋರೇಜ್ ಇಲ್ಲ ಅಂದ್ಕೊಂಡಿರ್ತಿದ್ವಿ. ಫೈನಲಿ ಸ್ವಲ್ಪ ಸ್ಟೋರೇಜ್ ಇದೆ. ಆ್ಯಂಡ್ ದೀಕ್ಷಾ ಒಂದು ನಿಮಿಷ ಬೈಲಿ ಗೈಸ್, ನಾವಿಬ್ಬರು ವೈಟ್ ಬೌನ್ಸರ್ಸ್ ಥರ ರೆಡಿ ಆಗಿದ್ದೀವಿ ಇವಾಗ ಮಮ್ಮಿಗಂತ. ನನ್ನ ಬಟ್ಟೆ, ನಂದು ಹೊಸ ಬಟ್ಟೆ. ಸೊ ಮಮ್ಮಿ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು ನಾವು ಫಸ್ಟ್ ನಮ್ಮನ್ನ ನೋಡಿದ ತಕ್ಷಣ ಏನು ಇಬ್ಬರು ವೈಟ್ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದೀರಾ ಅಂತಾರೆ. ಸೊ ಒಂಥರ ಏನಂತಾರೆ, ಮಮ್ಮಿ ಬಟ್ಟೆಗೆ ಮತ್ತು ಕೇಕ್ಗೆ ಪೆಸ್ಟಲ್ ಕಲರ್ಸ್ಗೆ ಮ್ಯಾಚ್ ಆಗೋಣ ಅನ್ನೋ ಥರ ರೆಡಿ ಆಗಿದ್ವಿ. ಸೊ ಇವಾಗ ಟೈಮ್ ಇಲ್ಲ ಗೈಸ್, ನಾವು ಜಲ್ದಿ ಹೋಗ್ಬಿಟ್ಟು ಕೇಕು ನೀವು ನೋಡಿ ರೆಡಿ ಆಗ್ತಿದ್ದಾಳೆ. ಸೊ ಕೇಕು ಮತ್ತು ಬೊಕ್ಕೆ ಮೇನಾಗಿ ಹೋಗ್ಬಿಟ್ಟು ತೊಗೊಂಬಂದುಬಿಡೋಣ. ಸೊ ಅದಾದಮೇಲೆ ಕೀಪ್ ವಾಚಿಂಗ್. ನಾವು ಬಂದಿರೋದು ನಮ್ಮ ಆಲ್ ಟೈಮ್ ಅಂಗಡಿ ರಘು ಅನ್ನ. ಈ ಥರ ಡ್ರೆಸ್ ಲಿಚಸಲ್ಲಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ವಿ. ಬಟ್ ಈ ಚಾಕ್ಲೇಟ್ ನಮಗೆ ಮಿಸ್ ಆಗ್ತಿರಲಿಲ್ಲ. ಚಾಕ್ಲೇಟ್ ನಮ್ಮ ಫೇವ್ರೇಟ್ ಅಲ್ವಾ, ಅದಕ್ಕೆ ಇದು ತೊಗೊಂಡ್ಬಿಡೋಣ ಅಂತ ಹೇಳಿದ್ವಿ. ಆ್ಯಂಡ್ ದೀಕ್ಷಾಗೆ ಅದು ಬೇಕು. ಯಾವುದು ಅದೆಲ್ಲ ಎಷ್ಟು ಕಿಂಡರ್ ಜಾಯ್ ಕೊಡ್ಸಿರೋದು ತಿಂಗಳಲ್ಲಿ ನಮ್ಮ ಡಿಫ್ರೆಂಟ್ ಡ್ರೆಸ್ ಲಿಚಸ್. ಹಾಯ್ ಮಾಡಿ ಅಣ್ಣ. ಇವಾಗ ಇದೆಲ್ಲ ತೊಗೊತಿದ್ದಾರೆ ದೀಕ್ಷಾ. ನಾವು ಹಾಗೆ ಬರ್ತಾ ಓಕೆ ಮಾಡಿಸ್ಕೊಂಡಿದ್ದೀವಿ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಗೈಸ್ ನಮಗೆ. ನಾವು ಬೇರೆ ಕಡೆನೇ ಮಾಡಿಸ್ತೀವಿ. 2 ಫ್ಲವರ್ ಬ್ಲೂಮ್ ಆಗಿದೆ ಗೈಸ್. ನಾವೇನು ಅಂದ್ಕೊಂಡ್ವಿ ಚೆನ್ನಾಗಿರುತ್ತೆ ಆ್ಯಂಡ್ ಜಾಸ್ತಿ ಫ್ಲವರ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಅದು ನೋಡಿದ್ರೆ ಈ ಥರ ಆಗೋಯ್ತು ಗೈಸ್. ಇಟ್ಸ್ ಓಕೆ, ಹ್ಯಾಪನ್ಸ್. ಬಟ್ ಎನಿವೇಸ್ ಮಮ್ಮಿಗೆ ಬೊಕೆಗಿಂತ ಅದ್ರಲ್ಲಿ ವಾಸಲ್ಲಿ ಇಡೋದು ಇಷ್ಟ. ಸೊ ಇದು ಕೊಟ್ಟಿದ ತಕ್ಷಣ ಬಿಚ್ಚಿಬಿಟ್ಟು ನೀಟಾಗಿ ವಾಸಲ್ಲಿ ಇಡ್ತಾರೆ, ನೋಡ್ಕೊತಾರೆ. ಸೊ ಲೆಟ್ಸ್ ಗೋ. ತೂತ ಆಗ್ಬಿಟ್ಟಿದೆ. ಓ ಯಾ ಮರ್ತೋಗ್ಬಿಟ್ಟಿದ್ದೀನಿ. ಫೈನಲಿ ಬಂದ್ವಿ ಗೈಸ್. ಮಮ್ಮಿ ಇದ್ದಿದ್ದಾರೆ. ಹಿರಿರೋ ನಿಮಿಷ ಹ್ಯಾಪಿ ಬರ್ಡೇ ಟು ಯು. ದೀಕ್ಷಾ ಅಂದ್ಲು ಕೇಕ್ ಎಲ್ಲಿ ಅಂತಾರೆ ಮಮ್ಮಿ ಅಂತ. ಗೆಸ್ ಮಾಡು ಕೇಕು. ಅಲ್ಲ, ಯಾವ ಥರ ಕೇಕ್ ಇರ್ಬೋದು ತೋರಿಸ್ಬಿಟ್ಟು ಗೆಸ್. ಅಲ್ಲ, ಗೆಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ನೋಡು ಆ್ಯಕ್ಚುಲಿ ಕೊಡೆ. ಗೆಸ್, ನಿನ್ಗಿಷ್ಟ ಆಯ್ತಾ? ಯಾ ನಾವು ವಿಶ್ ಮಾಡಿದ್ರು ನಿನಗೆ ಹ್ಯಾಪಿ ಬರ್ಡೇ ಹೇಳು ಅಂತ. ಆಮೇಲೆ ಪೃಥ್ವಿ, ಪ್ರವೀಣ್ ಅಣ್ಣ ಎಲ್ಲರೂ ಅಲ್ಲೇ ಇದ್ರು. ಎಲ್ಲರಿಗೂ ವಿಶ್ ಮಾಡೋದು. ಟ್ರಿಕ್ ಹೇಳ್ತಾವ್ರೆಲ್ಲ ಗೊತ್ತಿಲ್ಲ ಅಷ್ಟೇ. ನೋಡಿ ನಾವು ಡಿಫ್ರೆಂಟ್ ಕೇಕ್ ಮಾಡಿಸಿದ್ದೀವಿ. ಹೆಂಗಿದೆ ಮಮ್ಮಿ ಕೇಕು? ಏನಕ್ಕೆ ಅಂತಂದ್ರೆ ನಿಮಗೆ ಡ್ರೆಸ್ ಲಿಚಸ್ ಇಷ್ಟ ಆಗಿತ್ತಲ್ವಾ, ಅದಕ್ಕೆ ಇದು ಮಾಡಿಸಿದ್ವಿ. ಬಟ್ ಇನ್ನೊಂದ್ ಕಡೆ ನಮ್ಗೆ ಚಾಕ್ಲೇಟ್ ಕೇಕು ಇಷ್ಟ ಅಂತ ಇದೆ. ಸಲ್ ಕೂಡ ಹ್ಯಾಪಿ ಬರ್ಡೇ ಅಂತ ಬರ್ದಿದ್ದಾರೆ. ಸುಮ್ಮನೆ ನೀನು ಚಾಕ್ಲೇಟ್ ಕೇಳ್ದಲ್ಲ, ಅದಕ್ಕೆ 1 ಪೀಸ್ ಚಾಕ್ಲೇಟ್ ತಂದಿದ್ದೀವಿ. ಓಕೆ, ಮೇಕ್ ಅ ವಿಶ್. ಗ್ಲಾಸಿ ಇರೋ ವಿಶ್ ಮಾಡ್ಕೊಳ್ಳಿ ಮಮ್ಮಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಇದು ಕೊಡು ನೈಫು ಸ್ಪೂನು. ನಾವೆಲ್ಲ ಒಂದೇ ಥೀಮ್ ಬಟ್ಟೆ ಹಾಕಿದೀವಿ. ಹೌದು, ನಾವು ವೈಟ್ ನೀನ ತಿನ್ನು. ನಿಮ್ ಕಲರ್ ಬಟ್ಟೆ ಹಾಕೋಣ ಅಂತ ಇದ್ದೆ ಆಂಟಿ. ಕಲರ್ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹಂಗೆ ಎತ್ತಿಕ್ಬಿಟ್ಟೆ. ಹೆಂಗಿದವ? ನೈಸ್. ಫ್ರಿಜ್ಜಲ್ಲಿ ಇಡಬೇಕು ಅಂದ್ರೆ ಬದಿಚ ಚೆನ್ನಾಗಿದೆ ಗೈಸ್. ನಾವು ವೈಟ್ ಬೌನ್ಸರ್ಸ್. ಅಯ್ಯ ಅಲ್ಲಿ ಮೊಮ್ಮ ತಿನ್ಸ್ಬೇಕು ಸ್ವಲ್ಪ ಇತ್ತು ಅವಳಿಗೆ. ಅಲ್ಲಿ ಡಯಟ್ ಅಲ್ಲ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ಪಾಪ.
ಹ್ಯಾಪಿ ಬರ್ಡೇ ಮಮ್ಮಿ ಗೈಸ್ ನಾವು ವೈಟ್ ಹಾಕೊಂಡು ವೈಟ್ ಬೌನ್ಸರ್ಸ್ ಆಗಿದ್ದೀವಿ ಇವತ್ತು ಮಮ್ಮಿಗೆ. ಎಲ್ಲ ಕಟ್ ಮಾಡಿದಾಯ್ತು. ಇವಾಗ ಮಮ್ಮಿಗೆ ಸರ್ಪ್ರೈಸ್ ಕೊಡುವಂತ ಸಮಯ. 3, 2, 1 ಸ್ಪಾ. ಸ್ಪಾ ನಿನ್ಗೆ ಸ್ಪಾಗ್ ಹೋಗ್ಬೇಕಾ? ಹಾ ಯಾವಾಗ? ಇವಾಗ ಬರ್ಡೇ ದಿನ ಯಾರು ಹೋಗ್ತಾರೆ? ಯಾರಕ್ಕೆ ಹೋಗಲ್ಲ? ಬರ್ಡೇ ದಿನ ರಿಲ್ಯಾಕ್ಸ್ ಆಗ್ಬೇಕು. ಬರ್ಡೇ ದಿನ ಎಲ್ಲ ಹೋಗ್ಬಾರ್ದು, ಮತ್ತೆ ಆಮೇಲೆ ಹೋಗ್ಬೇಕು ಆರಾಮಾಗಿ. ಇನ್ನೇನ್ ಮಾಡ್ತೀಯ ಇವಾಗ ನೀನ್ ಹೇಳು? ಸುಮ್ಮನೆ ಪಾರ್ಲರ್ಗೆ ಹೋಗ್ತೀಯ, ಅದ್ರ ಬದಲು ಅಲ್ಲಿ ಹೋಗ್ಬಿಟ್ಟು ಫುಲ್ ಮಸ್ತಾಗಿ ರಿಲ್ಯಾಕ್ಸ್ ಆಗ್ಬಿಟ್ಟು ಬರಕ್ಕೆ. ನೀನ್ ಹಿಂಗೇನಾದ್ರು ಅಂತ್ಯ ಅಂತ ಅಂದ್ಬಿಟ್ಟು ನಾವು ಇನ್ನ ಕನ್ಫರ್ಮ್ ಆಗಿ ಬುಕ್ ಮಾಡಿಲ್ಲ, ನಿನ್ನ ಕೇಳ್ಬಿಟ್ಟು ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಟಿದೀವಿ. ಬೇಡ ಇನ್ನೊಂದಿನ. ವಾಟ್ ಇನ್ನೊಂದಿನ? ಇವತ್ತೆಲ್ಲ ಯಾರು ಹೋಗ್ತಾರೆ? ಬೇಡ, ಚೆನ್ನಾಗಿರುತ್ತೆ. ಬೇಡ ಇನ್ನೊಂದಿನ. ಮಮ್ಮಿ ನೋಡಿ ಗೈಸ್ ಬೇಡ, ನಾನು ಅಂದೆ ಡಿಕ್ಕುಗೆ ಮಮ್ಮಿ ಗೊತ್ತಿಲ್ಲ ಇದು ಎಲ್ಲಿ ಹೋಗ್ಬೇಕು ಏನು ಹೋಗ್ಬೇಕು. ನಾನು ರಿಸರ್ಚ್ ಮಾಡಿದೀವಿ, ನಾವೆಲ್ಲ ರಿಸರ್ಚ್ ಮಾಡಿಬಿಟ್ಟು ಹುಡುಕ್ಬಿಟ್ಟು ಇಟ್ಟಿದೀವಿ. ನಿನ್ಗೆ ತೋರಿಸ್ತೀವಿರು, ನಿನಗೆ ಇಷ್ಟ ಆಗುತ್ತಾ ನೋಡು. ರಾಮಾಯಣ ಟ್ರೇಲರ್ ಬಂದಿದೆ. ಯಶು ಎಷ್ಟು ಮಸ್ತಾಗಿ ಮೂವಿಗೆ ವೇಟ್ ಮಾಡ್ತಿದ್ದೀರಾ? ಕಮೆಂಟ್ಸ್ ಮಾಡಿ. ಆ್ಯಂಡ್ ಯಾರ್ಯಾರು ಯಶ್ ಫ್ಯಾನ್ಸ್ ಕಮೆಂಟ್ಸ್ ಮಾಡಿ. ಆ್ಯಂಡ್ ಹಾಗೇನೆ ನನಗೆ ಒಂದು ಮಸ್ತಾಗಿರೋ PR ಬಂದಿದೆ ಗೈಸ್. ಗ್ಲೂ ಕೊಟ್ಟಿಲ್ಲ. ಆಹಾನ ಮೂಗುತಿಯಿಂದ ಗೈಸ್ ಒಂದು ಮಸ್ತಾಗಿರೋ ಬ್ರ್ಯಾಂಡ್ ಇದು. ಓ ಮೈ ಗಾಡ್, ಇದು ಕೊಟ್ಟಿದ್ದಾರಾ? ನನ್ಗೆ ವಾಲೆಗೆ ಮ್ಯಾಚ್ ಆಗೋದು ಬಂದಿದೆ. ಆ್ಯಕ್ಚುಲಿ ನಾನು ಬೇರೆ ಸೆಲೆಕ್ಟ್ ಮಾಡಿದೆ. ಗ್ಲೂ ನಾವು ಆರ್ಡ್ರ್ ಮಾಡಬೇಕು. ಸೊ ಮಮ್ಮಿ ಬಂದು ಸ್ಪಾ ಎಲ್ಲ ನೋಡಬೇಕು ಹೆಂಗಿರುತ್ತೋ ಏನೋ ಅಂತೆಲ್ಲ ಅಂದರು. ನೆಕ್ಸ್ಟ್ ಟೈಮ್ ಸ್ವಲ್ಪ ಚೆನ್ನಾಗಿ ಗೊತ್ತಿರೋರು ಹೋಗಿರೋರ ಹತ್ರ ರಿಸರ್ಚ್ ಮಾಡ್ಕೊಂಡು ಆಮೇಲೆ ಹೋಗೋಣ, ಇವಾಗ ಬೇಡ ಅಂತಂದರು. ಸೊ ನಮ್ಮ ಬರ್ಡೇ ಗಿಫ್ಟ್ ಫ್ಲಾಪ್ ಆಯಿತು ಗೈಸ್. ಸೊ ಇವಾಗ ನಮ್ಮ ಹತ್ರ ಗ್ಲೂ ಬಂದಿಲ್ವಲ್ಲ, ಅದಕ್ಕೆ ನಮ್ಮ ಹತ್ರ ಈ ಥರದಿತ್ತು, ಟ್ರೈ ಮಾಡ್ತಿದ್ದೀವಿ. ಇನ್ನೊಂದು ಏನು ಹೇಳಬೇಕಿತ್ತಂದರೆ, ಸೊ ಇವತ್ತು ಆಚೆ ಹೋಗ್ತಿಲ್ಲ ನಾವು, ಬೇರೆ ದಿನ ಪೀಸ್ಫುಲ್ಲಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅಷ್ಟೇ ಆಗಿರುತ್ತೆ ಇವತ್ತು ಬರ್ಡೇ ವ್ಲಾಗ್. ಚೆನ್ನಾಗಿದೆ ಒಂಥರ ಮೂಗ್ಬೊಟ್ಟು. ನನಗೆ ಹಿಂಗೆ ಸ್ಟ್ರೇಟಾಗಿ ನೋಡೋಕ್ಕೋದ್ರೆ ಮೂಗೆ ದಪ್ಪ ಕಾಣ್ತಿದೆ. ಇಲ್ಲ ನಾನು ಅಬ್ಸರ್ವ್ ಮಾಡಿಲ್ವ ಇಷ್ಟು ದಿನ ಗೊತ್ತಿಲ್ಲ, ಬಟ್ ಹಿಂಗೆ ಸೈಡಿಂದ ಒಂದು ಮಸ್ತಾಗಿದ್ದೀನಿ. ಸಿಲ್ವರ್ ನೋಸ್ ರಿಂಗ್ ಇದು 2300 ವರ್ತ್ ಇದು. A few moments later. ಬರ್ಗರ್ ತಿನ್ನೋದು ನೋಡಿ ಗೈಸ್, ತೋರ್ಸು. ಇಷ್ಟು ಬಾಯ್ ನಾವೆಲ್ಲೂ ಹೋಗೋದು ಬೇಡ ಅಂದ್ಕೊಂಡು ಫೈನಲಿ ಟ್ರಫಲ್ಸಿಗೆ ಬಂದ್ಬಿಟ್ಟಿದ್ದೀವಿ ಗೈಸ್. ಇದು ನಮ್ಮ ಫೇವ್ರೆಟ್, ಇದು ನನ್ನ ಫೇವ್ರೆಟ್. ಹೌದಾ? ಮನೆಗೆ ಬಂದ್ವಿ. ಆ್ಯಸ್ ಯೂಶುವಲ್ ಸ್ವಲ್ಪ ವ್ಲಾಗ್ ಕಡಿಮೆ ಇದೆ, ಏನೂ ಇಲ್ಲ ವ್ಲಾಗಲ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಡಿಪ್ರೆಷನ್ ಮೈ ಫೇವ್ರೆಟ್ ಪಾರ್ಟ್ ಆಫ್ಟರ್ ಬರ್ತ್ಡೇ. ಆಫ್ಟರ್ ಆಲ್ ಬರ್ಡೇಸ್, ಎಲ್ಲರ ಬರ್ಡೇಗೂ ಮಮ್ಮಿನೇ ಈ ಥರ ನೀಟಾಗಿ ಹಾಕ್ಬಿಟ್ಟು ಇಡ್ತಾರೆ ಗೈಸ್, ನೋಡ್ಕೊತಾರೆ. ನೋಡಿ ಚೆನ್ನಾಗಿ ಕಾಣ್ತಿದೆ. ಓ ಐ ಲೈಕ್ ಫ್ಲವರ್ಸ್. ಎಸ್, ನಮ್ಮ ಸ್ವಂತ ಮನೆ ಹೋದ್ಮೇಲೆ ದಿನ ಫ್ಲವರ್ಸ್ ಆ್ಯಕ್ಚುಲಿ ಮಾಡ್ತಾರೆ ತುಂಬ ಜನ. ದಿನ ಫ್ಲವರ್ಸ್ ಅಂದ್ಬಿಟ್ಟು ಈ ಥರ ದಿನ ಏನ್ ಬೇಕಲ್ಲ, ಅದೇ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಅದು ತರೋದು, ಈ ಥರ ಇಡೋದು. ಅದು ಮುಗ್ಗೋಗೋದಾಗ ತಗೊಂಡ್ಬರ್ತಾರೆ. ಹೌದು, ನನ್ನ ಕಸ್ಟಮರ್ಸ್ ತಗೊಂಡೋಗ್ತಾರೆ. ಹೌದಾ? ತಷ್ಟೇ ಫ್ಲವರ್ ತಗೊಂಡೋಗ್ತಾರೆ. ಅದು ಏನೋ ಅಂತಾಳೆ. ನಾನು ರೀಲ್ಸಲ್ಲಿ ಬರ್ತಾ ಇರುತ್ತೆ ಗೈಸ್, ಇದು ಲಿಲ್ಲಿ ಬಡ್ ತಗೊಂಡ್ಬರ್ತಾರೆ. ಅದನ್ನ ಅದು ಲಿಲ್ಲಿ ಬಡ್ ಇದ್ದಾಗ ಅದು ಸ್ಮೆಲ್ ಫ್ರೇಗ್ರೆನ್ಸ್ ಇರುತ್ತೆ, ಅದು ಅರಳಿದಾಗ ಇನ್ನ ಇದಾಗುತ್ತೆ. ಅದು ಎಷ್ಟೊಂದು ದಿವಸ ಇರುತ್ತೆ ಆಕ್ಚುಲಿ, ಅದಕ್ಕೆ ಜಾಸ್ತಿ ಲಿಲ್ಲಿ ಬಡ್ ತರ್ಬೇಕು. ಅದು ಇವಾಗ ನಡ್ಕೊ ಬರ್ತದೆ. ನೆಕ್ಸ್ಟ್ ಲಿಲ್ಲಿ ಬಡ್ ತಂದು ಕೊಡ್ತೀನಿ, ಅವಾಗ ಅದು ಮಸ್ತಾಗಿರುತ್ತೆ. ಹೂವು ತಗೊಂಡ್ ಬರ್ತಿರೋವಾಗ ಯಾರೋ ಲಿಲ್ಲಿ ಎತ್ಕೊಂಡು ಹೋಗ್ತಿದ್ರು, ಒಂದ್ ಸಿಂಗಲ್ ಲಿಲ್ಲಿ. ಅವಾಗ ನಾಪ್ಕೊ ಬಂತು ಲಿಲ್ಲಿ ಅಂತ ಒಂದು ಫ್ಲವರ್ ಇದೆ ಅಂತ. ತಿರ್ಗಾ ಮಾಡ್ಮವಿ ಮಾಡುವ ಮತ್ತೆ ಬರಲ್ಲ, ಅದು ಬ್ಯೂಟಿಫುಲ್ ಅಂದ್ರೆ ಫಟ್ 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 ಅಂತ ಒಂದು ಗೈಸ್ ನೆಟ್ಗೆ. ಹೆಂಗಿದ್ದೀರಾ ಎಲ್ಲ? I'm still processing that thing. ಯಾವುದು?
ನಾನು ಈ ಕಡೆ ಬಂದೆ. ಗೈಸ್ ಏನಾಯಿತು, ನನ್ನ ಜಾಗದಲ್ಲಿ ಮಲ್ಕೊಂಡಿದ್ದಾಳೆ, ನಾನು ಇಲ್ಲೇನೋ ಮಾಡ್ತಿದ್ದೆ, ಹೋದೆ, ನನ್ನ ಜಾಗದಲ್ಲಿ ಮಲ್ಬಿಟ್ಟಿದ್ದಾಳೆ. ಫುಲ್ ಎಬ್ಬರಿಸ್ಬೇಕಲ್ಲ ಅಂತ ಅವಳ ಜಾಗದಲ್ಲಿ ಮಲ್ದೆ. ನಂಗೆ ನಿದ್ದೆನೇ ಬರ್ತಿಲ್ಲ, ಎದ್ಲು ಇವಳು ವಾಶ್ರೂಮ್ಗೆ ಹೋಗೋಕ್ಕೆ. ಅಷ್ಟರಲ್ಲಿ ನಾನು ರೋಲ್ ಆಗ್ಬಿಟ್ಟು ಹೋಗ್ಬಿಟ್ಟೆ. ಆಮೇಲೆ ನಿಗಳು ಬಂದು ಅವಳ ಜಾಗದಲ್ಲೇ ಮಲ್ಕೊಂಡಿದ್ದಾಳೆ. ಅದು ಅವಳಿಗೆ ಜ್ಞಾಪಕನೇ ಇಲ್ವಂತೆ, ಸ್ಲೀಪ್ ವಾಕಿಂಗ್ ಮಾಡ್ತೀನಿ ಅಂತ ಕೇಳ್ತಿದ್ದಾಳೆ. ಮಲಗಿದೆ, ಬೆಳಗ್ಗೆ ಇಲ್ಲಿ ಎದ್ದಿದ್ದೀನಿ, ನಂಗೆ ರಿಯಲೈಸ್ ಕೂಡ ಆಗಿಲ್ಲ ನನಗೆ ಅಷ್ಟು ಡೀಪ್ ಸ್ಲೀಪ್ ಮಾಡ್ತಿದ್ದೀನಿ. ನಾವು ಬರ್ತಾ ಇದೀವ ಅಂತ ಗೊತ್ತಿಲ್ಲ, ಯಾಕಂದ್ರೆ ಬ್ಯಾಕ್ ಕ್ಯಾಮ್ರಾ ಆಮೇಲೆ ಮೊನ್ನೆ ಕೂಡ ಮಮ್ಮಿ ಏನೋ ನೋಡಿದ್ರು ಅಲ್ಲಿ ಕಿಚನ್ ಅಲ್ಲಿ ಅಂತ ಅಲ್ಲ ಅಂದ್ರು, ಅದನ್ನು ನನ್ಗೆ ಗೊತ್ತಿಲ್ಲ ಅಷ್ಟು. ಇಲ್ಲ, ಅದ್ ನೀನ್ ಮಲಗಿದೆ. ಆಕ್ಚುಲಿ ಇವಳು ಗೊರ್ಕೆ ಹೊಡಿತಾಳೆ ಗೈಸ್. ಇವಳು ಪಾಪ ಮಗು ಶ್ರಮಜೀವಿ, ಸ್ಕೂಲ್ಗೆ ಹೋಗ್ಕೊಂಡು ಬಂದು ಗೊರ್ಕೆ ಬಿಟ್ರೆ ಹೆಂಗ್ ಕೆಲ್ಸಿರುತ್ತೆ, ನೀನು ನೋಡಿದ್ರು ನೋಡಿ ಗೈಸ್, ಇದು ಎಷ್ಟು ಚಂದ ಕಾಣ್ತಿದೆ, ಆಯ್ತಾ, ಮಸ್ತಾಗಿರುತ್ತೆ. ಓಕೆ, ಎಂಡ್ ಮಾಡೋಣ ಗೈಸ್, ಬಾ. ಫಸ್ಟ್ ಫ್ರಂಟ್ ಕ್ಯಾಮ್ರಾ ಹಾಕು. ಚೆನ್ನಾಗಿ ಬರ್ತಿರ್ತಿದ್ರಲ್ಲಿ ಗೈಸ್. ಒಂದು ತುಂಬ ಮೇಲೆ ಇಟ್ಕೊಂಡ್ಬಿಟ್ಟಿದೆ, ಇಲ್ಲಿ ಇಟ್ಕೊಬೇಕು ಅನ್ಸುತ್ತೆ. The next day. ಮಮ್ಮಿಗಂತ ಇನ್ನೊಂದು ಕೇಕ್ ಆರ್ಡ್ರ್ ಮಾಡಿದ್ದೀವಿ. ಇವತ್ತು ಬರ್ಡೇ ನೆಕ್ಸ್ಟ್ ಡೇ. ಏನಕ್ಕೆ ಅಂತ ಅಂದರೆ ಆ ಕೇಕ್ ನನಗೆ ಏನಂತಾರೆ ಸ್ಯಾಟಿಸ್ಫೈ ಆಗಿಲ್ಲ, ಯಾಕಂದರೆ ನಾನು ಚಾಕ್ಲೇಟ್ ಇಷ್ಟಪಡೋದಲ್ವಾ. ಸೊ ಅದಕ್ಕೆ ಒಂದು ಮಸ್ತಾಗಿರೋ ಚಾಕ್ಲೇಟ್ ಕೇಕ್. ಇನ್ನೊಂದ್ಸತಿ ಬರ್ಡೇ ನೆಕ್ಸ್ಟ್ ಡೇ. ಚಾಕ್ಲೇಟ್ ಕೇಕ್ ಅಂದ್ರೇ ಒಂಥರ ಫೀಲ್ ಗೈಸ್. ಸುಮ್ಮನೆ ಮಮ್ಮಿ ಟ್ರೆಸ್ಲಿಚಸ್ ಇಷ್ಟ ಆಗುತ್ತೋ ಅಂತ ಅಂದ್ಬಿಟ್ಟು ಅದು ಮಾಡಿದ್ವಿ. ಆಮೇಲೆ ಏನಾಯ್ತು ಗೈಸ್, ಇದು ನೀವು ನೋಡಿದ್ದೀರಾ ಅಂದರೆ ಎಲ್ಲಿ ನೋಡಿದ್ದೀರಾ ಕಮೆಂಟ್ ಮಾಡಿ. ನಮ್ಮ ವ್ಲಾಗಲ್ಲೇ ನಿಮ್ಗೆ ಗೊತ್ತಾಯ್ತು ಗೊತ್ತು. ಗೈಸ್ ಇನ್ನೊಂದ್ಸತಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಎತ್ಕೋ ದೀಕ್ಷಾ, ಕಚ್ ಮಾಡೋಕ್ಕೂ ಮನ್ಸು ಬರ್ತಲ್ವ. ದೀಕ್ಷಾ ಥರ ಹಂಗೆ ಬಾಯಿಗೆ ಹಾಕೊಂತ್ಯಾ ಗೈಸ್. ದೀಕ್ಷಾಗೆ ಬಾರೆ ಇಲ್ಲಿ, ದೀಕ್ಷಾ ಹಂಗೆ ಬಾಯಿ ಹಾಕೋಕೆ ಆಸೆ ಕೇಕ್ಗೆ. ಮಾಡಿದ್ಲು ಅವಳು ಬರ್ಡೇಗೆ. ಒಂದ್ಸಲ ನಾ ಎಷ್ಟೊಂದ್ ಸಲ ಮಾಡಿದೀನಿ ನನಗೆ. ಹಿಂಗ್ ಕೇಕ್ ಇರುತ್ತೆ ಗೈಸ್, ಹಿಂಗ್ ತಿನ್ಬೇಕು ಗೈಸ್. ನಾವು ಯಾವಾಗೂ ಗೈಸ್ ಕೇಕ್ ತಿನ್ಬೇಕು ಅನ್ಸುತ್ತೆ ಅಂತಂದ್ರೆ ಈ ಥರ ಆರ್ಡರ್ ಮಾಡಿಬಿಡೋದು, ದೀಕ್ಷಾ ಬರ್ಡೇ ಮಾಡೋದು ಅವಾಗ. ಲಾಸ್ಟ್ ಟೈಮ್ ಬರ್ಡೇದು ಇನ್ನ ನ್ಯೂ ಇಯರ್ ಆಗಿದ್ದಿಲ್ಲ. ಅಯ್ಯೋ ಕಟ್ಟಿಲ್ಲ. ಹ್ಯಾಪಿ ಬರ್ಡೇ ಟು ಯು. So yeah guys, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ don't forget to like, share, comment and subscribe. Keep waiting till our next vlog. Bye guys.